ಚಿಂತನೆ ಒಳಗೆ ಏಕಾಗ್ರತೆ, ಅದಕ್ಕೆ ದೇವರು ಅಂತಾರೆ. ದೇವರು ಅಂದ್ರೆ ಏನಂತಾರೆ? ಅಂತ ದೇವತ್ವ ಬರಬೇಕು ಮನುಷ್ಯನಿಗೆ. ಅಂದರೆ ಪುಣ್ಯವಿಲ್ಲದಂಥ ಪುರುಷರಿಗೆ ಸಂಬಂಧಿಸಿ. ಪುಣ್ಯ ಇಲ್ಲದೆ ಆಗಂಗಿಲ್ಲ. ಪುಣ್ಯ ಇಲ್ಲದೆ ಆಗಂಗಿಲ್ಲ. ಪುಣ್ಯ ಬೇಕ್ರಿ. ದುಡ್ಡು ಇಲ್ಲದೆ ಏನು ಸಿಗಂಗಿಲ್ಲ. ಗೊತ್ತ ನಿಮಗೆ? ದುಡ್ಡು ಬೇಕು. ದುಡ್ಡಿದ್ರೆ ಎಲ್ಲ ಸಿಗ್ತದೆ. ಹಾಗೆ ಪುಣ್ಯ ಇದ್ರೆ ಸಿಗ್ತದೆ. ಭಾಳ ಮಂದಿ ನಮ್ಗೆ ಕೇಳ್ತಿರ್ತಾರೆ, ಏನು ಸ್ವಾಮಿಗಳ ಅವನಂತ ನಿಶ್ಚಯ ಯಾರೂ ಇಲ್ಲ, ಸೌಕರ್ಯಗಿರಲ್ರಿ, ನೀವು ಶಾಸ್ತ್ರ ನಮ್ಗೆ ಬರೋದು ಅನ್ಸಂಗಿಲ್ರಿ. ನಮ್ಮ ಬಂದು ಹೇಳ್ತಾರೆ ಎಷ್ಟೋ ಮಂದಿ, ನೀವು ಪುಣ್ಯ ಇದ್ದವ್ರಿಗೆ ಆಗ್ತದಂತೀರಿ. ಅವ ನೋಡಿದ್ರೆ ಸರಿ ಕುಡಿತಾನೆ, ಇಸ್ಪೇಟ್ ಆಡ್ತಾನೆ, ಮಾಡಬಾರ್ದು ಮಾಡ್ತಾನೆ, ಆಡಬಾರ್ದು ಆಡ್ತಾನೆ, ಮನೆ ಮೇಲೆ ಮಾತ್ರ ಮಾಡೇ ಕಟ್ಟಾನೆ, ಮನೆ ಮುಂದೆ ಗಾಡಿ ತಂದ ಪಾಪ ಮಾಡ್ತಾನೆ. ಅವ ನೋಡ್ತೇವೆ ನಾವು. ನೀವು ಹೇಳ್ತೀರಿ ಪಾಪ ಮಾಡಿದ್ರೆ ದರಿದ್ರಾಗ್ತಾರಂತ. ಹಂಗೆ ಅಲ್ಲಪ್ಪ. ಹಂಗಲ್ಲ. ಪರಮಾತ್ಮನಲ್ಲಿ ನ್ಯಾಯ ಅದ ಅನ್ಯಾಯ ಇಲ್ಲ. ನೆನಪಿಡಿ, ಭಗವಾನ್ ಕೆ ದೇರ್ ಹೈ ಅಂಧೇರ್ ನಹೀ. ಪಾಪ ಮಾಡಿದ್ರೆ ಅದು ಸಿಗ್ತದೆ, ತಡ ಸ್ವಲ್ಪ ಹೆಚ್ಚು ಕಡಿಮೆ. ಗೌರ್ಮೆಂಟ್ದಾಗ ಕೇಸ್ ವರ್ಷ 2 ವರ್ಷ ನಡೀತಾವಿಲ್ಲ, ನಡೆದು ಫಾಸಿ ಆಗ್ತಾವಿಲ್ಲ. ಯಾಕೆ ತಡ ಆಗ್ತದೆ? ಕೇಸ್ ಭಾಳ ಅದಾವ ಅವ್ನು ಅಂತ್ಯಕ್ಕೆ ಕೋರ್ಟ್ನಾಗ. ಹಂಗೆ ನಿಮ್ಮದು ಕೇಸ್ ದೇವ್ರು ಕೊಡ್ತಾನೆ, ನಿನಗೆ ಎಲ್ಲಿ ಹೆಚ್ಚು ಅಲ್ಲಿಗೆ ಹಚ್ತಾನೆ. ಸ್ವಲ್ಪ ಕೇಸ್ ಭಾಳ ಅದಾವ, ತಡ ಹಿಡಿತು ಅಷ್ಟೇ. ಪರಮಾತ್ಮ ಅಂತ್ಯಕ್ಕೆ ಭಗವಾನ್ ಕಿ ದೇರ್ ಹೈ ಅಂಧೇರ್ ನಹೀ. ಜಗತ್ತಿನ ನಿಯಮ ಇದು ಪುಣ್ಯಾತ್ಮರೇ. ಅದಕ್ಕೆ ನಮ್ಮಲ್ಲಿ ಮಹಾತ್ಮರು ಏನು ಹೇಳ್ತಾರೆ? ಪುಣ್ಯವನ್ನೇ ಮಾಡು. ಎಷ್ಟೇ ಕಷ್ಟ ಆಗಲ್ಲಕ್ಕೆ ಪುಣ್ಯ ಮಾಡು. ಪುಣ್ಯ ಮಾಡಿ ಕಷ್ಟ ಬಿಡಲಾರೆ ಯಾವುದು ಸುಖಂಗಿಲ್ಲ. ಕಷ್ಟ ಕರಿತ ಸೇತಕ್ಕೆ ಮುಂಚಿ ವಸ್ತು ತತ್ಕಾಳ ಬಿಕೆ ಅಲ್ಲ. ಹೊಲಕ್ಕೆ ಹೋಗಂಗಿಲ್ಲ, ಹರಗಂಗಿಲ್ಲ, ಬಿತ್ತಂಗಿಲ್ಲ, ಬೆಳಿ ಬರ್ತದೆ. ಬಿಸಿಲಾಗ ಮಳೆ ಹೋಗಿ ನಿಂದಿರ್ಬೇಕಲ್ಲಿ. ಥಂಡ್ಯಾಗ ಹಕ್ಕಿ ಹೊಡಿಬೇಕು, ರಾಶಿಯಾಗ ಅಲ್ಲೇ ಬೀಳ್ಬೇಕು, ಅಂದ್ರೆ ಮನೆಗೆ ಜೋಳ ಬರ್ತಾವ. ಹಂಗೆ ಬರ್ತಾವೆ ಜೋಳ. ಕಷ್ಟ ಕರಿತ ಸೇತಪಿಕೆ. ಮನುಷ್ಯನಿಗೆ ಪುಣ್ಯ ಇದ್ರೆ ಪುಣ್ಯ ಕಷ್ಟ ಹತ್ತದ. ಪಾಪ ಮಾಡಕ್ಕೆ ಏನು ಕಷ್ಟ ಹತ್ತಂಗಿಲ್ಲ. ಕಷ್ಟ ಅದ. ಕಳ್ತನ ಮಾಡಕ್ಕೆ ಏನು ಕಷ್ಟ ಅದ? ಗಳಸಾಕ ಕಷ್ಟ ಅದ. ಗಳಸಾಕ ಒಂದು 1,000 ರೂಪಾಯಿ ಗಳಸಾಕ 1 ತಿಂಗಳು ದುಡಿಬೇಕು. ಕಳ್ತನ ಮಾಡೋಕ್ಕೆ ಒಂದು ರಾತ್ರಿ ಅಂತ ಮಾಡಿ. ಜಗತ್ತಿನೊಳಗೆ ಎಲ್ಲವೂ ಕೂಡ ಅಷ್ಟು ಸುಲಭ ಇಲ್ಲ, ಲೆಕ್ಕಿಡ್ರಿ. ಅದಕ್ಕೆ ಮಹಾತ್ಮರು ಕಷ್ಟ ಆದರೂ ಚಿಂತಿಲ್ಲ, ಮುಂದೆ ಸುಖ ಆಗ್ತದೆ, ಪುಣ್ಯನೇ ಮಾಡುತ್ತಮ್ಮ, ಪಾಪ ಮಾಡಕ್ಕೆ ಹೋಗೋಣ ಅಂತ ಮಹಾತ್ಮರು ನಮ್ಗೆ ಮ್ಯಾಲಿಂದ ಮ್ಯಾಲೆ ಹೇಳ್ತಾರೆ. ಹೌದ್ರಿ, ಪುಣ್ಯ ಏನು ಮಾಡಬೇಕು?